HD ರೇವಣ್ಣಗೆ ಇಂದು ಬೇಲ್ ಸಿಗುತ್ತಾ ಇಲ್ವಾ? ವೈರಲ್ ಆದ ಸಂತ್ರಸ್ತೆ ಹೇಳಿಕೆಯಲ್ಲಿ ಏನಿದೆ? ಸಂತ್ರಸ್ತೆ ಹೇಳಿಕೆ ರೇವಣ್ಣ ಬೇಲ್ಗೆ ವರವಾಗುತ್ತಾ? ರೇವಣ್ಣಗೆ ಬೇಲ ಜೈಲ? ರೇವಣ್ಣ ಇವತ್ತು ಜೈಲಲ್ಲಿದ್ದಾರೆ ಅಂದ್ರೆ ಅದಕ್ಕೆ ಪ್ರಮುಖವಾದಂತಹ ಕಾರಣ ಅಂದ್ರೆ ಸಂತ್ರಸ್ತೆ ಒಬ್ಬರನ್ನ ಕಿಡ್ನಾಪ್ ಮಾಡಿದ್ದಾರೆ ಅನ್ನುವಂತ ಆರೋಪ ಇತ್ತಲ್ಲ, ಆ ಒಂದು ಆರೋಪದ ಕಾರಣಕ್ಕೋಸ್ಕರನೇ ರೇವಣ್ಣ ಅವರನ್ನ ಬಂಧಿಸಲಾಗಿತ್ತು. ಈಗ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಇದ್ದಾರೆ ರೇವಣ್ಣ ಅವರು. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಲಾಸ್ಟ್ ಮೂಮೆಂಟ್ ಅಲ್ಲಿ ಒಂದು ಟ್ವಿಸ್ಟ್ ರೀತಿಯಲ್ಲಿ ಸಿಗ್ತಾ ಇದೆ. ಇವತ್ತು ಒಂದ್ ಕಡೆ ರೇವಣ್ಣ ಅವರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜಾಮೀನು ಅರ್ಜಿ ವಿಚಾರಣೆ ನಡೆಯಲಿದೆ. ಈ ಸಂದರ್ಭದಲ್ಲಿ ಸಂತ್ರಸ್ತೆಯದ್ದು ಅಂತ ಹೇಳಲಾಗ್ತಾ ಇರುವಂತ ಒಂದು ವಿಡಿಯೋ ವೈರಲ್ ಆಗ್ತಾ ಇದೆಯಲ್ಲ, ಇದು ರೇವಣ್ಣ ಅವರಿಗೆ ವರವಾಗುತ್ತಾ ಅನ್ನುವಂಥ ಒಂದು ಪ್ರಶ್ನೆ ಕೂಡ ಇರುವಂಥದ್ದು. ಜೈಲ ಬೇಲ ಅನ್ನುವಂಥದ್ದು ಕೂಡ ಇವತ್ತು ನಿರ್ಧಾರ ಆಗುತ್ತೆ. ಜನಪ್ರತಿನಿಧಿಗಳ ಕೋರ್ಟ್ನಲ್ಲಿಂದು ರೇವಣ್ಣ ಅವರ ಭವಿಷ್ಯ ಗೊತ್ತಾಗುತ್ತೆ. ಸಂತ್ರಸ್ತೆಯದ್ದು ಎನ್ನಲಾದಂಥ ಮಹಿಳೆಯ ಹೇಳಿಕೆ ನಿನ್ನೆ ರಿಲೀಸ್ ಆಗಿತ್ತು. ನನ್ನನ್ನ ಯಾರೂ ಕಿಡ್ನಾಪ್ ಮಾಡಿಲ್ಲ ಎಂಬ ಹೇಳಿಕೆಯನ್ನ ಆ ವಿಡಿಯೋದಲ್ಲಿ ಕೊಟ್ಟಿರುವಂಥದ್ದು. ಇದೇ ಹೇಳಿಕೆ ಮೇಲೆ ರೇವಣ್ಣಗೆ ಬೇಲ್ ಕೇಳಲಿಕ್ಕೆ ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ ರೇವಣ್ಣ ಪರ ವಕೀಲರು ಅಂತ ಕೂಡ ಮಾಹಿತಿ ಇರುವಂಥದ್ದು. SIT ಪರ ವಾದವನ್ನ ಮಂಡಿಸಲಿರುವಂಥ SPP ಜೈನ ಕೊತಾರಿ ಹಾಗೂ ಅಶೋಕ್ ನಾಯಕ್ ಇನ್ನ ರೇವಣ್ಣ ಪರವಾಗಿ ವಾದವನ್ನ ಮಂಡಿಸಲಿದ್ದಾರೆ ಖ್ಯಾತ ವಕೀಲರಾಗಿರುವಂಥ CV ನಾಗೇಶ್ ಅವರು. ಹಾಗೆ ಈ ವೈರಲ್ ಆಗಿದೆಯಲ್ಲ ಈ ವಿಡಿಯೋ, ಯಾವಾಗ ಕಿಡ್ನಾಪ್ ಆಗಿತ್ತಲ್ಲ ಆ ಸಂದರ್ಭದಲ್ಲಿ ರೇವಣ್ಣ ಅವರ ಕಡೆಯವರು ರೆಕಾರ್ಡ್ ಮಾಡಿಸಿದ್ದಾರೆ ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಸಾಕಷ್ಟು ಕಡೆ ಚರ್ಚೆಗಳು ಆಗ್ತಾ ಇರುವಂಥದ್ದು. ಮಾತಾಡ್ತಿದ್ದಕ್ಕೆ ಬೇಜಾರಾಗಿ ತಡೆ ಸಂಬಂಧಿಕರ ಮನೆ ಇದ್ದಾರೆ, 4 ದಿವಸ ಕಾಲ ಕಳ್ಕೊಬರೋಣ ಅಂತ ಹೋದೆ. ಆದರೆ ಇವತ್ತು TV ನೋಡಬೇಕಾದ್ರೆ ಗೊತ್ತಾಯಿತು ಈ ಥರ ಎಲ್ಲ ಮಾಡ್ತಾವ್ರೆ ಅಂತ. ಅದನ್ನು ನೋಡ್ಬಿಟ್ಟು ಯಾಕಪ್ಪ ಹಿಂಗೆ ಮಾಡಿದ್ರು ಅಂತ ಯೋಚನೆ ಬಂತು. ಆದರೆ ನಾನು ಯಾವ ತೊಂದರೆನೂ ಏನೂ ಆಗಿಲ್ವಲ್ಲ, ಯಾಕೆ ಹಿಂಗೆ ಮಾಡ್ತವ್ರೆ ಅಂತ ನಾನೇ ಇದು ಮಾಡಿದೆ. ಆದರೆ ನಾವು ಈಗ ಯಾವುದಕ್ಕೆ ಅಲ್ಲಿ ಏನೇ ಆಗಲಿ ಯಾರಿಂದ ಏನು ತೊಂದರೆ ಆಗಿಲ್ಲ. ಭವನಕ್ಕನೇಲಿ ರೇವಣ್ಣ ಆಗಲಿ ಪ್ರಜ್ವಣ್ಣ ಆಗಲಿ ಅವರಿಂದ ನಮಗೇನು ತೊಂದರೆ ಆಗಿಲ್ಲ, ನಮ್ಮಿಂದ ಅವ್ರಿಗೆ ಏನೂ ತೊಂದರೆ ಆಗಿಲ್ಲ. ಬಾಬಣ್ಣ ಆಗಲಿ ಯಾರೂ ಏನೂ ತೊಂದರೆ ಮಾಡಿಲ್ಲ. ಆದರೆ ಚೆನ್ನಾಗೇ ನೋಡ್ಕೊಂಡು ಕಳಿಸವ್ರೆ. ಆದರೆ ಈ ಮೊಬೈಲ್ ವಿಡಿಯೋಲಿ ಯಾವುದೇ ಅಲ್ಲಿ ನಮ್ಗೆ ಅದಕ್ಕೂ ಸಂಬಂಧನೇ ಇಲ್ಲ, ನಮಗೂ ಅದಕ್ಕೂ ಸಂಬಂಧನೇ ಇಲ್ಲ. ಆದರೆ ಈ ಥರ ಯಾವುದೂ ತೊಂದರೆ ಕೊಟ್ಟಿಲ್ಲ. ಅವರು ಯಾರು ಕಿಡ್ನಾಪು ಮಾಡಿಲ್ಲ. ಸಂಬಂಧಿಕರ ಮನೆ ಇದ್ದೆ, TV ನೋಡ್ತಾ ಇದೆ, ಗೊತ್ತಾಯಿತು ಹಿಂಗೆ ಯಾಕಪ್ಪ ಅಂತ ಹೇಳ್ಬಿಟ್ಟು ಇದು ಮಾಡ್ತಾಯಿದ್ದೀನಿ. ನನ್ನ ಮಗನಾದರೂ ಅಷ್ಟೇ, ಏನು ಭಯಪಡಬೇಡ, ಚೆನ್ನಾಗಿದ್ದೀನಿ, ಬರ್ತೀನಿ 2 ದಿವಸದೊಳಗೆ, ನಾನು ಏನೂ ತೊಂದರೆ ಆಗುತ್ತೆ. ಇದೆಲ್ಲದ್ರ ಬಗ್ಗೆಯೂ ಕೂಡ ಸಂಪೂರ್ಣವಾದಂಥ ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಮಂಜು, ಇವತ್ತು ರೇವಣ್ಣ ಅವರ ಕಿಡ್ನಾಪ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರೇವಣ್ಣ ಅವರಿಗೆ ಜೈಲ ಬೇಲ ಅನ್ನುವಂಥದ್ದು ನಿರ್ಧಾರ ಆಗುತ್ತೆ. ಹೌದು, ಇದರ ಜೊತೆಗೆ ಕಿಡ್ನಾಪ್ ಆಗಿದ್ದಂಥ ಮಹಿಳೆಯ ಒಂದು ವಿಡಿಯೋ ವೈರಲ್ ಆಗ್ತಾ ಇದೆಯಲ್ಲ, ಇದು ಈ ಒಂದು ಪ್ರಕರಣಕ್ಕೆ ಒಂದು ಟ್ವಿಸ್ಟ್ ಅನ್ನ ಕೊಡ್ತಾ ಇರುವಂಥದ್ದು. ಬಿಕಾಸ್ ಒಂದ್ ಕಡೆ ಕಿಡ್ನಾಪ್ ಆಗಿದ್ದಂಥ ಮಹಿಳೆ ಕಿಡ್ನಾಪ್ ಮಾಡಿಸಿದ್ದಾರೆ ಅಂತ ಹೇಳಲಾಗ್ತಾ ಇರುವಂಥದ್ದು. ಈಗ ಈ ವಿಡಿಯೋದಲ್ಲಿ ನನ್ಗೆ ಯಾರೂ ಕಾಟವನ್ನು ಕೊಟ್ಟಿಲ್ಲ, ನಾನು ನನ್ನ ಸಂಬಂಧಿಕರ ಮನೆಗೆ ಹೋಗಿದ್ದೆ, ರೇವಣ್ಣ ಅವರು, ಭವಾನಿ ಅವರು, ಪ್ರಜ್ವಲ್ ಅವರು ಎಲ್ಲರೂ ಕೂಡ ನನ್ನನ್ನು ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಅನ್ನುವಂಥ ಹೇಳಿಕೆ ಇದೆ. ಇದು ಯಾವ ರೀತಿಯಾಗಿ ರೇವಣ್ಣ ಅವರಿಗೆ ಸಹಕಾರ ಆಗಬಹುದು ಅಂತ? ಎಸ್, ಖಂಡಿತವಾಗ್ಲೂ ಪೃಥ್ವಿ, ರೇವಣ್ಣ ಅವರ ಜಾಮೀನಿನ ಅರ್ಜಿಯ ವಿಚಾರಣೆ ಕೂಡ ಅಷ್ಟೇ ಇವತ್ತಾಗುತ್ತೆ. ಅರ್ಜಿಯ ವಿಚಾರಣೆ ಒಂದ್ ಕಡೆ ಆದ್ರೆ ಮತ್ತೊಂದು ಕಡೆ ಈ ಒಂದು ವಿಡಿಯೋದ ಸ್ಟೇಟ್ಮೆಂಟ್ ಅನ್ನುವಂಥದ್ದು ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಒಂದು ಕಡೆ ಆಕ್ಷೇಪಣೆಯನ್ನು ಕೂಡ SIT ಅಧಿಕಾರಿ ಸಲ್ಲಿಕೆ ಮಾಡಿದ್ರು. ಯಾವುದೇ ಕಾರಣಕ್ಕೂ ಕೂಡ ಅಷ್ಟೇ ರೇವಣ್ಣ ಅವರಿಗೆ ಜಾಮೀನನ್ನು ಕೊಡಬಾರದು ಅನ್ನುವಂಥ ನಿಟ್ಟಿನಲ್ಲಿ ಮತ್ತು ಸಾಕ್ಷಿಗಳಿಗೆ ಬೆದರಿಕೆಯನ್ನ ಹಾಕ್ತಾರೆ, ರಾಜಕೀಯವಾಗಿ ಅವರು ಬಲಾಢ್ಯರು ಅನ್ನುವಂಥ ಒಂದು ಮಾತನ್ನು ಕೂಡ ಹೇಳಿದ್ರು. ಮತ್ತೊಂದು ಕಡೆಗೆ ಇದರ ಬೆನ್ನಲ್ಲಿ ಈಗ ಒಂದು ವಿಡಿಯೋ ಕೂಡ ವೈರಲ್ ಆಗ್ತಿರುವಂತದ್ದು. ಕಿಡ್ನಾಪ್ ಆದಂತಹ ಮಹಿಳೆ ಎನ್ನಲಾದಂತಹ ವಿಡಿಯೋ ಈಗಾಗಲೇ ವೈರಲ್ ಆಗಿದೆ. ಆ ಒಂದು ವಿಡಿಯೋದಲ್ಲಿ ಕೂಡ ಆಕೆ ಹೇಳಿರುವಂತದ್ದು, ನನ್ನನ್ನು ಯಾರೂ ಕೂಡ ಕಿಡ್ನಾಪ್ ಮಾಡಿಲ್ಲ, ರೇವಣ್ಣ ಆಗಿರ್ಬೋದು ಅಥವಾ ಪ್ರಜ್ವಲ್ ಆಗಿರ್ಬೋದು ಯಾರೂ ಕೂಡ ನನ್ನನ್ನು ಕಿಡ್ನಾಪ್ ಮಾಡಿಲ್ಲ. ಜೊತೆಗೆ ಒಂದಷ್ಟು ನನ್ನ ಬಗ್ಗೆ ಒಂದಷ್ಟು ಜನರು ಮಾತನಾಡ್ತಿದ್ದಂತ ಕಾರಣಕ್ಕೋಸ್ಕರ ಒಂದಷ್ಟು ವಿಡಿಯೋಗಳು ಹೊರಗಡೆ ಬಂದಿದ್ದಂತ ಹಿನ್ನೆಲೆಯಲ್ಲಿ ನಾನು ನನ್ನ ಸಂಬಂಧಿಕರ ಮನೆಗೆ ಹೋಗಿ 4-5 ದಿನಗಳ ಕಾಲ ಅಲ್ಲಿದ್ದೆ. ಅದು ಬಿಟ್ಟರೆ ನನ್ನನ್ನು ಯಾರೂ ಕೂಡ ಅಷ್ಟೇ ಕಿಡ್ನಾಪ್ ಮಾಡಿಲ್ಲ ಅನ್ನುವಂಥದ್ದನ್ನು ಕೂಡ ಈಗ ವಿಡಿಯೋ ಮುಖಾಂತರವಾಗಿ ಆಕೆ ಕೂಡ ಅಷ್ಟೇ ಸಂದೇಶವನ್ನ ಕೊಟ್ಟಿರುವಂತದ್ದು. ಬಹುತೇಕ ಇದೇ ಒಂದು ವಿಡಿಯೋನ ಗ್ರೌಂಡ್ ನ ಮೇಲೆ ಇವತ್ತು ರೇವಣ್ಣ ಅವರ ಪರ ವಕೀಲರು ಕೂಡ ಅಷ್ಟೇ ವಾದ ಮಂಡನೆ ಮಾಡೋದಕ್ಕೆ ಎಲ್ಲಾ ತಯಾರಿಗಳನ್ನು ಕೂಡ ಮಾಡ್ಕೊಂಡಿದ್ದಾರೆ. ಯಾಕಂದ್ರೆ ಒಂದು ಕಡೆ SIT ಅಧಿಕಾರಿಗಳ ಆಕ್ಷೇಪಣೆಯಲ್ಲಿ ಪ್ರಮುಖವಾದಂತದ್ದು ಸಾಕ್ಷಿಗಳನ್ನ ನಾಶ ಮಾಡ್ತಾರೆ ಮತ್ತು ಈಗಾಗಲೇ ಸಂತ್ರಸ್ತೆಯ ರಕ್ಷಣೆ ಕೂಡ
ಇಂಪಾರ್ಟೆಂಟ್ ಆಗಿದೆ. ಆಕೆಯಿಂದಲೂ ಕೂಡ ಈಗಾಗಲೇ ನಾವು ಹೇಳಿಕೆಯನ್ನ ದಾಖಲು ಮಾಡ್ಕೊಂಡಿದೀವಿ ಅಂತಾನೂ ಕೂಡ ಹೇಳಿದ್ರು. ಒಂದ್ ಕಡೆ SIT ಅಧಿಕಾರಿಗಳು ಎಕ್ಸಾಕ್ಟ್ಲಿ ಮಂಜು, ಇಲ್ಲಿ ಅದು ಇಂಪಾರ್ಟೆಂಟ್ ಆಗುತ್ತೆ ಅಂತ ಕಾಣಿಸುತ್ತೆ ಅಲ್ವಾ? ಬಿಕಾಸ್ ಈಗ ವಿಡಿಯೋ ಏನು ವೈರಲ್ ಆಗಿದೆ, ಆ ಮಹಿಳೆ ಹೇಳಿದ್ದಾರೆ ಅಂತ ಹೇಳಲಾಗ್ತಾ ಇರುವಂಥ ವಿಡಿಯೋ, ನನಗೆ ಯಾರು ಕೂಡ ತೊಂದರೆ ಕೊಟ್ಟಿಲ್ಲ, ಕಿಡ್ನಾಪ್ ಆಗಿಲ್ಲ, ನನ್ನ ಸಂಬಂಧಿಕರ ಮನೇಲಿ ಇದ್ದೆ ಅನ್ನುವಂಥ ವಿಡಿಯೋ ವೈರಲ್ ಆಗ್ತಾ ಇರುವಂಥ ವಿಚಾರ ಒಂದು ಕಡೆ ಆದರೆ, SIT ಅಧಿಕಾರಿಗಳು ಕೂಡ ಇವರನ್ನ ವಿಚಾರಣೆ ಮಾಡಿದ್ದಾರೆ. ವಿಡಿಯೋ ರೆಕಾರ್ಡ್ ಕೂಡ ಆಗಿರುತ್ತೆ ಸ್ಟೇಟ್ಮೆಂಟ್ ಮಾಡುವಂಥ ಸಂದರ್ಭದಲ್ಲಿ, ಅದರ ಜೊತೆಗೆ ಲಿಖಿತವಾಗಿಯೂ ಕೂಡ ಬರ್ಕೊಂಡಿರ್ತಾರೆ. ಅದರಲ್ಲಿ ಏನಿದೆಯಂತೆ, ಈ ವಿಡಿಯೋದಲ್ಲಿ ಇರುವಂಥ ಹೇಳಿಕೆ ಮತ್ತೆ ಅಲ್ಲಿ ಕೊಟ್ಟಿರುವಂಥ ಹೇಳಿಕೆನೂ ಏನಾದರೂ ವ್ಯತ್ಯಾಸ ಇದೆಯಂತ? ಇದ್ರ ಬಗ್ಗೆ ಏನಾದರೂ ಮಾಹಿತಿ ಇದೆಯಾ? ಎಸ್, ಖಂಡಿತವಾಗ್ಲೂ ಪೃಥ್ವಿ. ಯಾಕಂದ್ರೆ ಕಿಡ್ನಾಪ್ ಕೇಸ್ ದಾಖಲಾದಂತಹ 3-4 ದಿನಗಳ ಬಳಿಕ ಸಂತ್ರಸ್ತೆಯನ್ನ SIT ಅಧಿಕಾರಿಗಳು ಪತ್ತೆ ಮಾಡಿದ್ರು. ಪತ್ತೆ ಆದಂತ ಬಳಿಕ ವಿಡಿಯೋ ಸ್ಟೇಟ್ಮೆಂಟ್ ಅನ್ನು ಕೂಡ ದಾಖಲು ಮಾಡಿಕೊಂಡು, ಅದರಲ್ಲೂ ಕೂಡ ಅಷ್ಟೇ ಕಿಡ್ನಾಪ್ ಆದಂತಹ ಒಂದು ದಿನದಿಂದ ಹಿಡಿದು ಆಕೆ ಎಲ್ಲಿಟ್ಟಿದ್ರು ಅಂತ ಪ್ರತಿಯೊಂದನ್ನು ಕೂಡ ಅಷ್ಟೇ ಸ್ಟೇಟ್ಮೆಂಟ್ ನ ರೂಪದಲ್ಲಿ ಪಡ್ಕೊಂಡಿದ್ರು. ಯಾಕಂದ್ರೆ ಆಕ್ಷೇಪಣೆ ಸಲ್ಲಿಸುವಂತ ಟೈಮ್ ನಲ್ಲಿ ಕೂಡ ಅಷ್ಟೇ SIT ಅಧಿಕಾರಿಗಳು ಕೋರ್ಟ್ಗೆ ಮಾಹಿತಿಯನ್ನು ಕೊಟ್ಟಿದ್ರು. ಕಿಡ್ನಾಪ್ ಆದಂತ ಸಂತ್ರಸ್ತೆಯ ಹೇಳಿಕೆಯನ್ನು ಈಗಾಗಲೇ ನಾವು ದಾಖಲು ಮಾಡ್ಕೊಂಡಿದ್ವಿ, ಆಕೆಯು ಕೂಡ ಅಷ್ಟೇ ಕಿಡ್ನಾಪ್ ಮಾಡಿದಂತ ಸ್ಥಳವನ್ನು ಕೂಡ ಗುರುತು ಮಾಡಿದ್ದಾರೆ, ಅದರ ಮಹಾಜರು ಪ್ರಕ್ರಿಯೆಯನ್ನು ಕೂಡ ಈಗಾಗಲೇ ನಾವು ಕಂಪ್ಲೀಟ್ ಮಾಡ್ಕೊಂಡಿದೀವಿ ಅಂತಾನೂ ಕೂಡ ಹೇಳಿದ್ರು. ಆದ್ರೆ ಈಗ ಈ ರೀತಿಯಂತ ವಿಡಿಯೋ ಹೊರಗಡೆ ಬಂದಿರುವಂತಹ ಬೆನ್ನಲ್ಲಾಗಿ ಇದು ಆ ಸಂತ್ರಸ್ತೆ ಮಹಿಳೆ ಏನಿದ್ದಾಳೆ ಆಕೆ ಸ್ಟೇಟ್ಮೆಂಟ್ ಆದಂತಹ ಬಳಿಕ ಬಂದಿರುವಂತಹ ವಿಡಿಯೋನ ಅಥವಾ ಸಂತ್ರಸ್ತೆ ಸ್ಟೇಟ್ಮೆಂಟ್ ದಾಖಲು ಮಾಡೋಕ್ಕಿಂತ ಮುಂಚಿತವಾಗಿ ಈ ಒಂದು ವಿಡಿಯೋನ ಮಾಡ್ಕೊಂಡಿದ್ದು ಈಗ ವೈರಲ್ ಆಯ್ತು ಅನ್ನುವಂಥದ್ರ ಬಗ್ಗೆ ಕೂಡ ಇನ್ವೆಸ್ಟಿಗೇಷನ್ ಮಾಡುವಂತ ಅಗತ್ಯ ಇದೆ. ಒಂದ್ ಕಡೆ ಇವತ್ತು ವಾದ ಮತ್ತು ಪ್ರತಿವಾದ ಆಗುವಂತ ಟೈಮ್ ನಲ್ಲಿ ರೇವಣ್ಣ ಪರ ವಕೀಲರಾದ CV ನಾಗೇಶ್ವರು ಇದೇ ಒಂದು ವಿಡಿಯೋ ಬೇಸ್ ಮೇಲೆ ಅವರು ಕೂಡ ಆರ್ಗ್ಯುಮೆಂಟ್ ಅನ್ನ ಮಾಡ್ತಾರೆ. ಅಂದ್ರೆ ಸಂತ್ರಸ್ತೆಗೆ ಯಾವುದೇ ರೀತಿ ಅಂತ ಕಿಡ್ನಾಪ್ ಮಾಡಿರಲಿಲ್ಲ, ಕಿಡ್ನಾಪ್ ಮಾಡಲಿಲ್ಲ ಅಂದ್ರೂ ಕೂಡ ಅಷ್ಟೇ ಕಿಡ್ನಾಪ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಇವರು ಸ್ಟೇಟ್ಮೆಂಟ್ ಅಲ್ಲಿ ತೋರಿಸ್ಕೊಂಡಿದ್ದಾರೆ. ಆದ್ರೆ ಈ ಒಂದು ಕಿಡ್ನಾಪ್ಗೂ ಇದಕ್ಕೂ ಯಾವುದೇ ರೀತಿಯ ಸಂಬಂಧ ಇಲ್ಲ ಅಂತ ಹೇಳ್ತಾರೆ. ಒಂದ್ ವೇಳೆ ಏನಾದ್ರೆ SIT ಅಧಿಕಾರಿಗಳು ಸಂತ್ರಸ್ತೆಯನ್ನು ಈಗಾಗಲೇ ಹೇಳಿಕೆಯನ್ನ ದಾಖಲು ಮಾಡ್ಕೊಂಡಿದ್ದಾರೆ, ಆ ಒಂದು ಹೇಳಿಕೆ ಪ್ರತಿಯನ್ನು ಕೂಡ ಅಷ್ಟೇ ನ್ಯಾಯಾಧೀಶರ ಮುಂದೆ ಇಟ್ಬಿಟ್ಟು ಈಗಾಗಲೇ ಸಂತ್ರಸ್ತ ಹೇಳಿಕೆಯನ್ನು ನಾವು ದಾಖಲು ಮಾಡ್ಕೊಂಡಿದ್ವಿ, ಸಂತ್ರಸ್ತೆ ಕೂಡ ಅಷ್ಟೇ ಆಕೆ ಆಗಾದಂತ ಅನ್ಯಾಯವನ್ನು ನಾವು ಹಿಡಿದು ಆಕೆ ಕಿಡ್ನಾಪ್ ಮಾಡಿರುವಂತ ಸ್ಥಳವನ್ನು ಕೂಡ ಈಗಾಗಲೇ ತೋರಿಸಿದರೆ, ಆ ಒಂದು ನಿಟ್ಟಿನಲ್ಲಿ ಇದು ಬಹುತೇಕ ಈ ಒಂದು ಕಿಡ್ನಾಪ್ ಆಗೋದಕ್ಕಿಂತ ಮುಂಚಿತವಾಗಿ ತೆಗೆದಿರುವಂತಹ ವಿಡಿಯೋ ಅಂತಾನೂ ಕೂಡ ಇವತ್ತು ಹೇಳುವಂತ ಸಾಧ್ಯತೆ ಇದೆ. ಒಟ್ಟಿನಲ್ಲಿ ವಾದ ಮತ್ತು ಪ್ರತಿವಾದ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಈಗ SIT ಅಧಿಕಾರಿಗಳು ಸ್ಟೇಟ್ಮೆಂಟ್ ಮಾಡ್ಕೊಳ್ಳಕ್ಕೂ ಮುಂಚೆ ಮಾಡ್ಕೊಂಡಿದ್ದಂಥ ವಿಡಿಯೋನ ಅಥವಾ SIT ಅಧಿಕಾರಿಗಳು ತನಿಖೆಯ ಮಾಡಿದ ನಂತರ ಕೊಟ್ಟಿರುವಂಥ ಸ್ಟೇಟ್ಮೆಂಟ್ ಇದು ಅನ್ನುವಂಥದ್ದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಕಾದ್ ನೋಡೋಣ ಏನಾಗುತ್ತೆ ಅನ್ನುವಂಥದ್ದು. ಈ ಸ್ಟೇಟ್ಮೆಂಟ್ ಮೇಲೆ ಒಟ್ಟಿನಲ್ಲಿ ರೇವಣ್ಣ ಅವರ ಜೈಲ ಅಥವಾ ಬೇಲ ಅನ್ನುವಂಥದ್ದು ನಿಂತಿರುವಂಥದ್ದು ನಾವು ಗಮನಿಸ್ತಾ ಇದ್ದೀವಿ. ಇವತ್ತು ಅದು ಕೂಡ ಗೊತ್ತಾಗುತ್ತೆ ಏನಾಗುತ್ತೆ ಅಂತ. ಧನ್ಯವಾದ ನಿಮ್ಮೆಲ್ಲ ಮಾಹಿತಿಗಾಗಿ.